ಅವರು ಸರ್ ನಮ್ಮ ಅಭಿಪ್ರಾಯವನ್ನ ನಾವು ಅವತ್ತು ಅಭಿಮಾನಿಗಳೇ ಕರ್ಕೊಂಡ್ ಬಂದಿದ್ದು ಮಂಡ್ಯ ಜಿಲ್ಲೆಗೆ. ಅಲ್ಲಲ್ಲ ಸಾಹೇಬ್ರೆ, ಅವತ್ತು ಅಂಬರೀಷ್ ಅವ್ರನ್ನ ಸುಮಲತಾ ಅಲ್ಲ ನೀವು ಹೇಳಿದ್ರಲ್ಲ, ನೀವು ನಿಂತ್ಕತ್ತೀರಾ ಅಂತ ಕೇಳಿದಾಗ ಇನ್ನೇನು ಹೇಳೋದು, ನಿಂತ್ಕೊಳ್ಳಲ್ಲ ಅನ್ಕೈತದ. ಚುನಾವಣೆಗೆ ಸ್ಪರ್ಧೆಗೆ ಸಿದ್ಧ ನೋಡಿ. ನಾನು ನೇರವಾಗಿ ಹೇಳ್ತೀನಿ, ಸ್ನೇಹಕ್ಕೂ ಸಿದ್ಧ, ಸಮರಕ್ಕೂ ಬದ್ಧ. ಅವ್ರು ಸ್ನೇಹ ಮಾಡಿದ್ರೆ ನಾವು ಸ್ನೇಹ ಮಾಡ್ತೀವಿ, ಅವರೇ ಸ್ನೇಹ ಮಾಡಿದ್ರೆ ನಾವು ಸಮರ ಮಾಡ್ಲೇಬೇಕಲ್ಲ. ಮೌನಣ್ಣ ಅದನ್ನೇ ಹೇಳ್ತಾ ಇರೋದು ನಾನು. ಅವರು ಸ್ನೇಹ ಮಾಡಿದ್ರೆ ಮೈತ್ರಿ ಧರ್ಮ ಪಾಲನೆ ಮಾಡ್ತೀವಿ, ಅವರೇ ಟಿಕೆಟ್ ತಂದ್ರುವೆ. ಅವರು ಸ್ನೇಹನೇ ಮಾಡಿದ್ರೆ ಹಿಂಗೆ ಕೆಣಿಕಂಡ್ ಬಂದ್ರೆ ನಾವು ಸಮರಕ್ಕೂ ಸಿದ್ಧ ಇದ್ದೀವಿ. ಹಾ ಹೌದು ಸರ್. ಸುಮಲತಾ ಅವರು ಇವತ್ತು ಕೂಡ ಒಂದು ಮಹತ್ವದ ವ್ಯಕ್ತಿಯನ್ನು ಭೇಟಿ ಮಾಡ್ತಾ ಇದ್ದಾರೆ. ಎಲ್ಲಿ ಹೇಗೆ ಅನ್ನೋದು ನಾನು ಹೇಳಲಿಕ್ಕೆ ಹೋಗೋದಿಲ್ಲ, ಅದು ನಿಮಗೆ ಇನ್ನು ಸಂಜೆ ಒಳಗೆ ಗೊತ್ತಾಗುತ್ತೆ. ಅವರು ಮೈತ್ರಿ ಧರ್ಮದ ಪರಿಪಾಲನೆಯಲ್ಲೇ ಇವತ್ತಿಗೂ ಕೂಡ ಅತ್ಯಂತ ಆತ್ಮವಿಶ್ವಾಸದಿಂದ ಇದ್ದಾರೆ. ಅವರು ನನಗೆ ಆಗ್ಬೋದು, ಇನ್ನೊಬ್ಬರಿಗೆ ಆಗೋದು ಮೈತ್ರಿ ಧರ್ಮನ ಪಾಲನೆ ಮಾಡಬೇಕು ಅಂತ. ಅದನ್ನು ಪಾಲಿಸೋರೆಲ್ಲರೂ ಪಾಲಿಸೋದೇ ಆದರೆ ಅವರ ಬೆಂಬಲಿಗರು, ಅವರ ಅಭಿಮಾನಿಗಳು ಕೇಳಿ, ಕಳೆದ ಬಾರಿ 2 ಪಕ್ಷ ಮೈತ್ರಿ ಮಾಡ್ಕೊತು, ನಿಮ್ಮ ಮುಂದೆನೇ ಇದೆ ಫಲಿತಾಂಶ ಏನಾಯ್ತು ಅಂತ. ಕಾರ್ಯಕರ್ತರು ಏನು ಮಾಡಿದ್ರು, ಅದಕ್ಕೆ ಕಾರ್ಯಕರ್ತರನ್ನು ವಿಶ್ವಾಸಕ್ಕೆ ತಗೋಬೇಕು, ಅಂಬರೀಷ್ ಅಭಿಮಾನಿಗಳನ್ನು ವಿಶ್ವಾಸಕ್ಕೆ ತಗೋಬೇಕು. ಆಗ ಎಲ್ಲವೂ ಯಶಸ್ವಿಯಾಗಿ ಆಗ್ತದೆ ಅಂತಕ್ಕಂಥದ್ದು ನನ್ನ ಮಾತು. ನಾನು ಹೇಳಿದ್ನಲ್ಲ ಸರ್, ಅವ್ರಿಗೆ ಇವತ್ತು ಕೂಡ ಒಬ್ಬ ಮಹತ್ವದ ವ್ಯಕ್ತಿಯನ್ನು ಭೇಟಿ ಮಾಡ್ತಾ ಇದ್ದಾರೆ. ಅವ್ರಿಗೆ ಸ್ಪರ್ಧೆ ಬಗ್ಗೆ ಖಚಿತತೆ ಇದೆ, ಆತ್ಮವಿಶ್ವಾಸ ಇದೆ. ದೇವೇಗೌಡರು ಕೂಡ ಅವ್ರಿಗೆ ಆಶೀರ್ವಾದ ಮಾಡಿದ್ದಾರೆ, ಎಲ್ಲ ಒಳ್ಳೇದಾಗುತ್ತೆ. ಬಟ್ ಇದು ಮಧ್ಯದಲ್ಲಿ ಈ ಸಣ್ಣತನದ ಹೇಳಿಕೆಗಳನ್ನು ನಿಲ್ಲಿಸಬೇಕು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ನಾನು ಮೈತ್ರಿ ಟಿಕೆಟೇ ಸಿಗ್ತದೆ ಅಂತ ಹೇಳ್ತಾ ಇದ್ದೀನಲ್ಲ. ಯಾಕೆ ನೀವು ನಿನ್ನೆ ನೀವೆಲ್ಲ ಹೇಳಿದ್ರೆ ಇವತ್ತು ಅನೌನ್ಸ್ ಮಾಡ್ತಾರೆ ಅಂತ ಹೆಡ್ಲೈನ್ ಹಾಕಿದ್ರೆ ಎಲ್ಲ ಅನೌನ್ಸ್ ಮಾಡ್ಬಿಟ್ರು ಹಂಗಾರೆ ನಿನ್ನೆ. ಅವರು ಸರ್ ನಮ್ಮ ಅಭಿಪ್ರಾಯವನ್ನ ನಾವು ಅವತ್ತು ಅಭಿಮಾನಿಗಳೇ ಕರ್ಕೊಂಡ್ ಬಂದಿದ್ದು ಮಂಡ್ಯ ಜಿಲ್ಲೆಗೆ. ಅಲ್ಲಲ್ಲ ಸಾಹೇಬ್ರೆ, ಅವತ್ತು ಅಂಬರೀಷ್ ಅವ್ರನ್ನ ಸುಮಲತಾ ಅಲ್ಲ ನೀವು ಹೇಳಿದ್ರಲ್ಲ, ನೀವು ನಿಂತ್ಕತ್ತೀರಾ ಅಂತ ಕೇಳಿದಾಗ ಇನ್ನೇನು ಹೇಳೋದು, ನಿಂತ್ಕೊಳ್ಳಲ್ಲ ಅನ್ಕೈತದ. ಚುನಾವಣೆಗೆ ಸ್ಪರ್ಧೆಗೆ ಸಿದ್ಧ ನೋಡಿ. ನಾನು ನೇರವಾಗಿ ಹೇಳ್ತೀನಿ, ಸ್ನೇಹಕ್ಕೂ ಸಿದ್ಧ, ಸಮರಕ್ಕೂ ಬದ್ಧ. ಅವ್ರು ಸ್ನೇಹ ಮಾಡಿದ್ರೆ ನಾವು ಸ್ನೇಹ ಮಾಡ್ತೀವಿ, ಅವರೇ ಸ್ನೇಹ ಮಾಡಿದ್ರೆ ನಾವು ಸಮರ ಮಾಡ್ಲೇಬೇಕಲ್ಲ. ಮೌನಣ್ಣ ಅದನ್ನೇ ಹೇಳ್ತಾ ಇರೋದು ನಾನು. ಅವರು ಸ್ನೇಹ ಮಾಡಿದ್ರೆ ಮೈತ್ರಿ ಧರ್ಮ ಪಾಲನೆ ಮಾಡ್ತೀವಿ, ಅವರೇ ಟಿಕೆಟ್ ತಂದ್ರುವೆ. ಅವರು ಸ್ನೇಹನೇ ಮಾಡಿದ್ರೆ ಹಿಂಗೆ ಕೆಣಿಕಂಡ್ ಬಂದ್ರೆ ನಾವು ಸಮರಕ್ಕೂ ಸಿದ್ಧ ಇದ್ದೀವಿ. ಹಾ ಹೌದು ಸರ್. ಸುಮಲತಾ ಅವರು ಇವತ್ತು ಕೂಡ ಒಂದು ಮಹತ್ವದ ವ್ಯಕ್ತಿಯನ್ನು ಭೇಟಿ ಮಾಡ್ತಾ ಇದ್ದಾರೆ. ಎಲ್ಲಿ ಹೇಗೆ ಅನ್ನೋದು ನಾನು ಹೇಳಲಿಕ್ಕೆ ಹೋಗೋದಿಲ್ಲ, ಅದು ನಿಮಗೆ ಇನ್ನು ಸಂಜೆ ಒಳಗೆ ಗೊತ್ತಾಗುತ್ತೆ. ಅವರು ಮೈತ್ರಿ ಧರ್ಮದ ಪರಿಪಾಲನೆಯಲ್ಲೇ ಇವತ್ತಿಗೂ ಕೂಡ ಅತ್ಯಂತ ಆತ್ಮವಿಶ್ವಾಸದಿಂದ ಇದ್ದಾರೆ. ಅವರು ನನಗೆ ಆಗ್ಬೋದು, ಇನ್ನೊಬ್ಬರಿಗೆ ಆಗೋದು ಮೈತ್ರಿ ಧರ್ಮನ ಪಾಲನೆ ಮಾಡಬೇಕು ಅಂತ. ಅದನ್ನು ಪಾಲಿಸೋರೆಲ್ಲರೂ ಪಾಲಿಸೋದೇ ಆದರೆ ಅವರ ಬೆಂಬಲಿಗರು, ಅವರ ಅಭಿಮಾನಿಗಳು ಕೇಳಿ, ಕಳೆದ ಬಾರಿ 2 ಪಕ್ಷ ಮೈತ್ರಿ ಮಾಡ್ಕೊತು, ನಿಮ್ಮ ಮುಂದೆನೇ ಇದೆ ಫಲಿತಾಂಶ ಏನಾಯ್ತು ಅಂತ. ಕಾರ್ಯಕರ್ತರು ಏನು ಮಾಡಿದ್ರು, ಅದಕ್ಕೆ ಕಾರ್ಯಕರ್ತರನ್ನು ವಿಶ್ವಾಸಕ್ಕೆ ತಗೋಬೇಕು, ಅಂಬರೀಷ್ ಅಭಿಮಾನಿಗಳನ್ನು ವಿಶ್ವಾಸಕ್ಕೆ ತಗೋಬೇಕು. ಆಗ ಎಲ್ಲವೂ ಯಶಸ್ವಿಯಾಗಿ ಆಗ್ತದೆ ಅಂತಕ್ಕಂಥದ್ದು ನನ್ನ ಮಾತು. ನಾನು ಹೇಳಿದ್ನಲ್ಲ ಸರ್, ಅವ್ರಿಗೆ ಇವತ್ತು ಕೂಡ ಒಬ್ಬ ಮಹತ್ವದ ವ್ಯಕ್ತಿಯನ್ನು ಭೇಟಿ ಮಾಡ್ತಾ ಇದ್ದಾರೆ. ಅವ್ರಿಗೆ ಸ್ಪರ್ಧೆ ಬಗ್ಗೆ ಖಚಿತತೆ ಇದೆ, ಆತ್ಮವಿಶ್ವಾಸ ಇದೆ. ದೇವೇಗೌಡರು ಕೂಡ ಅವ್ರಿಗೆ ಆಶೀರ್ವಾದ ಮಾಡಿದ್ದಾರೆ, ಎಲ್ಲ ಒಳ್ಳೇದಾಗುತ್ತೆ. ಬಟ್ ಇದು ಮಧ್ಯದಲ್ಲಿ ಈ ಸಣ್ಣತನದ ಹೇಳಿಕೆಗಳನ್ನು ನಿಲ್ಲಿಸಬೇಕು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ನಾನು ಮೈತ್ರಿ ಟಿಕೆಟೇ ಸಿಗ್ತದೆ ಅಂತ ಹೇಳ್ತಾ ಇದ್ದೀನಲ್ಲ. ಯಾಕೆ ನೀವು ನಿನ್ನೆ ನೀವೆಲ್ಲ ಹೇಳಿದ್ರೆ ಇವತ್ತು ಅನೌನ್ಸ್ ಮಾಡ್ತಾರೆ ಅಂತ ಹೆಡ್ಲೈನ್ ಹಾಕಿದ್ರೆ ಎಲ್ಲ ಅನೌನ್ಸ್ ಮಾಡ್ಬಿಟ್ರು ಹಂಗಾರೆ ನಿನ್ನೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.